ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪುಲ್ವಾಮಾ ದಾಳಿ ನಡೆದ 12 ದಿನಗಳ ನಂತರ ಭಾರತ ಬಾಲಾಕೋಟ್ ಮೇಲೆ ದಾಳಿ ಮಾಡಿತು. ಹಾಗೆ ಪೆಹಲ್ಗಾಮ್ ಮೇಲೆ ದಾಳಿ ನಡೆದ 14 ದಿನಗಳ ನಂತರ ಭಾರತ ಆಪರೇಷನ್ ಸಿಂಧೂರನ್ನು ಮಾಡಿತು. ಆದರೆ ಈ ಬಾರಿ ದೆಹಲಿ ಸ್ಫೋಟ ನಡೆದು 14 ದಿನಗಳು ಕಳೆದರೂ ಕೂಡ ಭಾರತದ ಪ್ರತಿಕ್ರಿಯೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಮಾತುಗಳನ್ನು ಆಡ್ತಾ ಇಲ್ಲ. ಆದರೂ ಗಡಿಯಲ್ಲಿ ವಿಲಕ್ಷಣ ಉದ್ವಿಗ್ನತೆ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಒಳಗೊಂದಷ್ಟು ಅಪರಿಚಿತ ದೇವದೂತರು ದಾಳಿಗಳನ್ನು ಮುಂದುವರಿಸ್ತಾ ಇದ್ದಾರೆ. ಸೋಮವಾರ ಕೂಡ ಪೆಷಾವರದ ಅರೆಸೇನಾ ಪಡೆಗಳ ಕೇಂದ್ರ ಕಚೇರಿಯ ಮೇಲೆ ಫಿದಾಯಿನ್ ದಾಳಿಯಾಗಿದೆ. ಅಲ್ಲಿ 5-6 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದರೆ 20ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರೋ ಸಾಧ್ಯತೆಗಳ ಬಗ್ಗೆ ವರದಿಗಳು ಬರ್ತಾ ಇವೆ. ಈ ನಡುವೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಡಿರೋ ಮಾತುಗಳು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ನಿದ್ರೆ ಕಿತ್ಕೊಳ್ತಾ ಇವೆ. ಹಾಗಾದರೆ ಪೇಶಾವರದಲ್ಲಿ ಆಗಿದ್ದೇನು, ರಾಜನಾಥ್ ಸಿಂಗ್ ಹೇಳಿದ್ದೇನು, ಬನ್ನಿ ನೋಡೋಣ. ಸ್ನೇಹಿತರೆ, ಇತ್ತೀಚೆಗೆ ರಾಜನಾಥ್ ಸಿಂಗ್ ಆಕ್ರಮಿತ ಕಾಶ್ಮೀರಕ್ಕಾಗಿ ಭಾರತ ಯುದ್ಧ ಮಾಡಬೇಕಾಗಿಲ್ಲ, ಅದು ತಾನಾಗಿ ಭಾರತದಲ್ಲಿ ವಿಲೀನ ಆಗುವ ಕಾಲ ಬರುತ್ತೆ ಅಂತ ಹೇಳಿದರು. ಅವರು ಹಾಗೆ ಹೇಳಿದ ಕೆಲವೇ ದಿನಗಳಲ್ಲಿ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ಜನ ದಂಗೆದ್ರು. ನಾವು ಪಾಕಿಸ್ತಾನದಲ್ಲಿರೋದು ಬೇಡ, ಸ್ವತಂತ್ರಗೊಳ್ತೀವಿ ಅಥವಾ ಭಾರತವನ್ನು ಸೇರ್ತೀವಿ ಅಂತ ಅವರು ಮಾತಾಡೋದಕ್ಕೆ ಶುರು ಮಾಡಿದರು. ಪಾಕಿಸ್ತಾನದ ಸೇನೆ ಆಕ್ರಮಿತ ಕಾಶ್ಮೀರದಲ್ಲಿ ನಡೆಸ್ತಾ ಇರೋ ದಬ್ಬಾಳಿಕೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜೆನ್ಜಿ ಪ್ರತಿಭಟನೆಗಳಾದವು. ಅಲ್ಲಿನ ಪಾರ್ಲಿಮೆಂಟ್ ಒಳಗೆ ಪಾಕಿಸ್ತಾನ ಕೂಡಿಸಿರೋ ಅಲ್ಲಿನ ಪ್ರಧಾನಿ ಅನ್ನೋ ಪಾಕಿಗಳ ಗುಲಾಮನ ವಿರುದ್ಧ ಕೂಡ ಜನ ಬೀದಿಗಿಳಿದ್ರು. ಈಗಲೂ ಕೂಡ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಅದು ಯಾವಾಗ ಬೇಕಾದರೂ ದಾವಾನಲದ ರೀತಿಯಲ್ಲಿ ಪ್ರಕಟಗೊಳ್ಳಬಹುದು. ಇನ್ನು ಈಗ ಮತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಬಾಯಲ್ಲಿ ಅಂಥದ್ದೇ ಮಾತುಗಳು ಹೊರಬಿದ್ದಿವೆ. ಮೊನ್ನೆ ದೆಹಲಿಯಲ್ಲಿ ಸಿಂಧಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ್ದ ರಾಜನಾಥ್ ಸಿಂಗ್, ಸಿಂಧ್ ಪ್ರಾಂತ್ಯ ಭೌಗೋಳಿಕವಾಗಿ ಭಾರತದಲ್ಲಿ ಇಲ್ಲದೇ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ಸಿಂಧ್ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ. ಸಿಂಧೂ ನದಿ ಅನ್ನೋದು ಭಾರತೀಯರಿಗೆ, ಹಿಂದೂಗಳಿಗೆ ಮಾತ್ರ ಅಲ್ಲ, ಸಿಂಧ್ ಭಾಗದ ಮುಸ್ಲಿಮರು ಕೂಡ ಸಿಂಧೂ ನದಿಯನ್ನು ಜಮ್ಜುಮ್ ವಾಟರ್ನಷ್ಟೇ ಪವಿತ್ರ ಅಂತ ಭಾವಿಸ್ತಾರೆ ಅನ್ನೋ ಆಡ್ವಾಣಿಯವರ ಮಾತುಗಳನ್ನು ನೆನಪು ಮಾಡಿಕೊಂಡಿರೋ ರಾಜನಾಥ್ ಸಿಂಗ್, ಇವತ್ತದು ನಮ್ಮಲ್ಲಿ ಇಲ್ಲದೇ ಇದ್ರೂ ಕೂಡ ನಾಳೆ ಸಿಂಧ್ ಮತ್ತೆ ಭಾರತವನ್ನು ಸೇರಬಾರದು ಅಂತೇನಿಲ್ಲ, ಸಿಂಧ್ ಭಾರತದ ಭಾಗವಾಗುವ ದಿನಗಳು ಖಂಡಿತ ಬರುತ್ತವೆ ಅಂತ ಹೇಳೋ ಮೂಲಕ ಪಾಕಿ ಆಡಳಿತದ ನಿದ್ದೆಗೆಡಿಸಿದ್ದಾರೆ. सभ्यतागत रूप से सिंध हमेशा भारत का हिस्सा रहेगा और जहाँ तक जमीन की बात है तो बॉर्डर्स तो बदल सकते हैं, क्या पता कल को सिंध भारत में फिर से वापस आ जाए. ಗೆಳೆಯರೆ, ರಾಜನಾಥ್ ಸಿಂಗ್ ಹೇಳ್ತಾ ಇರೋದು ಅತಿಶಯೋಕ್ತಿನೋ ಅಥವಾ ಯಾವತ್ತಿಗೂ ಸಾಧ್ಯವಾಗದ ಮಾತು ಅಲ್ಲ. ಯಾಕೆ ಅಂದ್ರೆ ಈ ಪಾಕಿಸ್ತಾನ ಅನ್ನೋ ಒಂದು ದೇಶ ಇದೆ ನೋಡಿ, ಅದಕ್ಕೆ ಯಾವ ಸಂಸ್ಕೃತಿ ಇತಿಹಾಸನೂ ಇಲ್ಲ. ಅದಿಲ್ಲ ಅಂತಲೇ ಅವರು ತಮ್ಮನ್ನು ತಾವು ಅರಬ್ ಮೂಲದ ಜನಾಂಗ ಅಂತ ಗುರುತಿಸ್ಕೊಳ್ಳೋದಕ್ಕೆ, ಅರಬರಷ್ಟೇ ನಾವು ಪಕ್ಕಾ ಇಸ್ಲಾಮಿಗಳು ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಅರಬರು ಇವರ ನೆರಳು ಮೈ ಮೇಲೆ ಬಿದ್ರು ಅಪವಿತ್ರ ಆದ್ವಿ ಅಂತ ಭಾವಿಸ್ತಾರೆ. ಅರಬ್ ದೇಶಗಳಲ್ಲಿ ಪಾಕಿಗಳು ಅಂದ್ರೆ ಕಳ್ಳರು, ಭಿಕ್ಷುಕರು ಅನ್ನೋ ಭಾವನೆ ಇದೆ. ಸೌದಿ, UAE ಮುಂತಾದ ದೇಶಗಳಲ್ಲಿ ಭಾರತದ ಮುಸ್ಲಿಮರಿಗೆ, ಹಿಂದೂಸ್ತಾನಿ ಮುಸ್ಲಿಮರಿಗಿರೋ ಗೌರವ ಪಾಕಿಗಳಿಗಿಲ್ಲ. ಅದೊಂದು ಕಡೆ ಇರಲಿ. ಈ ಸಿಂಧ್ ಅನ್ನೋದು ಒಂದು ನಾಗರಿಕತೆಗೆ ಜಾಗ ಕೊಟ್ಟಿದ್ದ ನೆಲ. ಹರಪ್ಪ, ಮೊಹೆಂಜೋದಾರೋಗಳನ್ನು ಭಾರತದ ನಾಗರಿಕತೆಗಳು ಅಂತ ಗುರುತಿಸಲಾಗುತ್ತೆ. ಸಿಂಧೂ ನದಿಯ ಬಗ್ಗೆ ನಮ್ಮ ವೇದಗಳಲ್ಲಿ ಉಲ್ಲೇಖ ಇದೆ. ಸಿಂಧೂ ಕಣಿವೆಯನ್ನು ಆಳಿದ್ದ ರಾಜ ದಾಹಿರ್, ಬಪ್ಪ ರಾವಲ್ ಮುಂತಾದವರನ್ನ ನಾವು ನಮ್ಮವರು ಅಂತ ಪರಿಗಣಿಸ್ತೀವಿ. ಸಿಂಧೂ ನದಿಯ ಕಾರಣಕ್ಕೇನೆ ಈ ನೆಲಕ್ಕೆ ಹಿಂದೂಸ್ತಾನ ಅನ್ನೋ ಹೆಸರು ಬಂತು. ಆದರೆ ಈ ಪಾಕಿಸ್ತಾನ ನೋಡಿ, ಆಫ್ಘನ್ನಿಂದ ಬಂದ ಘೋರಿ, ಘಜನಿಗಳು, ಅಬ್ದಾಲಿಗಳ ಸಂತತಿ ನಾವು ಅಂತ ಹೇಳ್ಕೊಳ್ಳುತ್ತೆ. ಈಗ ಅದೇ ಆಫ್ಘನಿಸ್ತಾನ ಪಾಕಿಸ್ತಾನವನ್ನ ಹೊಡಿಬಾರದ ರೀತಿಯಲ್ಲಿ ಹೊಡಿತಾ ಇದೆ. ಇಸ್ಲಾಂ ಅನ್ನು ಅಡಿಪಾಯದ ಮೇಲೆ ಹುಟ್ಟಿದ ದೇಶ ಅದು. ಹೀಗಾಗಿ ಅವರು ಅರಬರ ಜೊತೆ ತಮ್ಮ ಜೀನ್ಸ್ ಅನ್ನ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸುಳ್ಳೆ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಗೆಳೆಯರೆ, ಸಿಂಧ್ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ನೆಲ. ಈ ಸಿಂಧ್ ಅನ್ನೋ ಹೆಸರಿಲ್ಲದೆ ನಮ್ಮ ರಾಷ್ಟ್ರಗೀತೆ ಮುಂದಕ್ಕೆ ಹೋಗೋದಿಲ್ಲ. ಪಂಜಾಬ್, ಸಿಂಧ್, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಳ, ವಂಗ ಅಲ್ವಾ? ಆದರೆ ಸಿಂಧ್ ಭಾರತದಲ್ಲಿಲ್ಲ. ಭಾರತ ಪಾಕಿಸ್ತಾನ ವಿಭಜನೆಯಾದ ಸಂದರ್ಭದಲ್ಲಿ ಸಿಂಧ್ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ಲಾಯಿತು. ಅದಕ್ಕೆ ಕಾರಣ ಅಲ್ಲವತ್ತು ಹಿಂದೂಗಳ ಸಂಖ್ಯೆ ಕಡಿಮೆ ಇತ್ತು ಅನ್ನೋದು. ಗೆಳೆಯರೆ, ಸಿಂಧ್ ಭಾಗದಲ್ಲಿ ಅವತ್ತಿಗೆ ಸುಮಾರು 27% ಹಿಂದೂಗಳಿದ್ರು, 73% ಮುಸಲ್ಮಾನರಿದ್ರು. ಅಲ್ಲಿನ ಹೈದರಾಬಾದ್, ಕರಾಚಿ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಇತ್ತು. ಆದರೆ ಗ್ರಾಮೀಣ ಸಿಂಧ್ ಭಾಗದಲ್ಲಿ ಮುಸಲ್ಮಾನರೇ ಹೆಚ್ಚಿದ್ರು. ಜಮೀನ್ದಾರರು ಮುಸಲ್ಮಾನರಾಗಿದ್ರು. ವ್ಯಾಪಾರಿ ಜನಾಂಗ ಹಾಗೂ ಬ್ಲೂ ಕಾಲರ್ಡ್ ಕೆಲಸಗಳನ್ನ ಮಾಡ್ತಾ ಇದ್ದವರು ಹಿಂದೂಗಳಾಗಿದ್ರು. ಮುಸ್ಲಿಂ ಜನಸಂಖ್ಯೆ ಹೆಚ್ಚಿತ್ತು. ಹೀಗಾಗಿ ಅಲ್ಲಿನ ಶಾಸನ ಸಭೆಯಲ್ಲಿ ಕೂಡ ಮುಸ್ಲಿಮರ ಪ್ರಾಬಲ್ಯ ದೊಡ್ಡದಿತ್ತು. ಇನ್ನು ಇದೇ ಸಂದರ್ಭದಲ್ಲಿ
ಪಂಜಾಬ್ ಪ್ರಾಂತ್ಯವನ್ನ ಪಾಕಿಸ್ತಾನಕ್ಕೆ ಸೇರಿಸಬಾರದು ಅನ್ನೋ ದೊಡ್ಡ ಪ್ರತಿಭಟನೆಗಳ ಆರಂಭ ಆಗಿದ್ವು. ಪಂಜಾಬಲ್ಲಿ, ಅದರಲ್ಲೂ ಪೂರ್ವ ಪಂಜಾಬಲ್ಲಿ ಸಿಖ್ ಮತ್ತು ಹಿಂದೂಗಳು ಬಹುಸಂಖ್ಯಾತರಾಗಿದ್ರೆ ಪಶ್ಚಿಮ ಪಂಜಾಬ್ ಮುಸ್ಲಿಂ ಬಾಹುಳ್ಯವನ್ನು ಹೊಂದಿತ್ತು. ಇನ್ನು ಸಿಂಧ್ಗೆ ಹೋಲಿಸಿದ್ರೆ ಪಂಜಾಬ್ ಸಮೃದ್ಧವಾಗಿ ಕೂಡ ಇತ್ತು, ಆರ್ಥಿಕವಾಗೂ ಸದೃಢವಾಗಿ ಕಾಣ್ತಾ ಇತ್ತು. ಅಲ್ಲಿನ ಸಿಖ್ರು ಈ ಭೂಭಾಗವನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸೇರಿಸಬಾರದು ಅಂತ ಪಟ್ಟು ಹಿಡಿದು ಕೂತಿದ್ರು. ಹೀಗಾಗಿ ಅವತ್ತಿನ ಭಾರತದ ನಾಯಕತ್ವ ಅಂದ್ರೆ ನೆಹರು ಮತ್ತು ಪಟೇಲ್ ಪಂಜಾಬ್ ಬಗ್ಗೆ ತೋರಿದ ಆಸಕ್ತಿಯನ್ನ ಸಿಂಧ್ ಬಗ್ಗೆ ತೋರಲಿಲ್ಲ. ಸಿಂಧ್ ಭಾರತವನ್ನ ಸೇರದೇ ಇರೋದ್ರಿಂದ ಆಗೋ ನಷ್ಟಕ್ಕಿಂತ ಪಂಜಾಬ್ ಪೂರ್ತಿಯಾಗಿ ಪಾಕಿಸ್ತಾನವನ್ನ ಸೇರಿದರೆ ಆಗೋ ನಷ್ಟ ದೊಡ್ಡದು ಅಂತ ಅವತ್ತಿನ ಭಾರತದ ನಾಯಕತ್ವಕ್ಕೆ ಅನ್ಸೋದಿಕ್ಕೆ ಶುರುವಾಗಿತ್ತು. ಹೀಗಾಗಿ ಸಿಂಧ್ನಲ್ಲಿದ್ದ ಹಿಂದೂಗಳು ನಮ್ಮನ್ನು ಭಾರತಕ್ಕೆ ಸೇರೋ ಹಾಗೆ ನೋಡ್ಕೊಳ್ಳಿ ಅಂತ ಕೇಳಿದರೂ ಕೂಡ ಆ ಬಗ್ಗೆ ಭಾರತ ಹೆಚ್ಚು ಆಸಕ್ತಿಯನ್ನು ತೋರಲಿಲ್ಲ. ಅದರ ಜೊತೆಗೆ ಅಲ್ಲಿನ ಕೆಲ ಅವತ್ತಿನ ಕಾಂಗ್ರೆಸ್ನಲ್ಲಿದ್ದ ಹಿಂದೂ ನಾಯಕರು ಇದು ಪಾಕಿಸ್ತಾನದಲ್ಲಿರೋದಾದ್ರೆ ಇರಲಿ, ಇವರೇನು ಬೇರೆಯವರೇ, ಇಷ್ಟು ದಿನ ನಾವು ಇವ್ರ ಜೊತೆನೇ ಬದುಕಿದ್ದವರು, ಇವರ ಜೊತೆಗೇನೆ ಬೆಳೆದವರು ಬಾಳಿದವರು, ಇನ್ನು ಮುಂದೆ ಕೂಡ ಹಾಗೆ ಇದ್ರಾಯ್ತು, ದೇಶ ಬಾವುಟ ಬದಲಾದ್ರೇನು, ಗಡಿಗೊಂದು ರೇಖೆ ಬೀಳುತ್ತೆ ಅನ್ನೋದು ಬಿಟ್ರೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಮಾತಾಡೋದಕ್ಕೆ ಶುರು ಮಾಡಿದರು. ಇದೆಲ್ಲದರ ನಡುವೆ ಜೂನ್ 26, 1947 ಸಿಂಧ್ ಶಾಸನ ಸಭೆಯ ವಿಶೇಷ ಅಧಿವೇಶನ ನಡೀತು. ಅಲ್ಲಿ ಸಿಂಧ್ ಭಾಗ ಪಾಕಿಸ್ತಾನ ಅಥವಾ ಭಾರತ ಯಾವ ದೇಶವನ್ನು ಸೇರಬೇಕು ಅನ್ನೋ ಬಗ್ಗೆ ಮತದಾನ ನಡೀತು. ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಬಹುಸಂಖ್ಯಾತ ಮುಸ್ಲಿಂ ಪ್ರತಿನಿಧಿಗಳು ನಾವು ಪಾಕಿಸ್ತಾನದ ಸಂವಿಧಾನ ರಚನಾ ಸಭೆಗೆ ಸೇರ್ತೀವಿ ಅನ್ನೋ ನಿರ್ಧಾರವನ್ನು ಕೈಗೊಂಡ್ರು. ಅಲ್ಲಿಗೆ ಸಿಂಧ್ ಅನ್ನೋದು ಪಾಕಿಸ್ತಾನಕ್ಕೆ ಸೇರಿದ ಮೊದಲ ಭೂಪ್ರದೇಶ ಆಯಿತು. ಗಡಿಯನ್ನ ಗುರುತಿಸಿದ ರ್ಯಾಟ್ಕ್ಲಿಫ್ ಕೂಡ ಸಿಂಧ್ ಮುಸ್ಲಿಂ ಬಾಹುಳ್ಯದ ಪ್ರದೇಶ, ಹೀಗಾಗಿ ಅದು ಪಾಕಿಸ್ತಾನವನ್ನ ಸೇರಲಿ ಅನ್ನೋ ಹಾಗೆ ಗಡಿ ಗೆರೆನ ಎಳೆದ. ಅಲ್ಲಿಗೆ ಸಿಂಧ್ ಪಾಕಿಸ್ತಾನದ ಪಾಲಾಯಿತು. ಗೆಳೆಯರೆ, ಹೀಗೆ ಅದು ಪಾಕಿಸ್ತಾನದ ಭಾಗ ಆಯ್ತಲ್ಲ. ಅದಾದ ನಂತರ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಹೇಳ್ತಾ ಇದ್ದ ಅಲ್ಲಿದ್ದ ಹಿಂದೂಗಳ ಕನಸುಗಳೆಲ್ಲ ಛಿದ್ರ ಆದವು. ಕಾಫಿರರು ನಮಗೆಂಥ ಭಾಯಿಗಳು ಅಂತ ಅವ್ರ ಜೊತೆ ಅಷ್ಟು ದಿನ ಬದುಕಿದ್ದವರೇ ಕೇಳೋದಕ್ಕೆ ಶುರು ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಹಿಂದೂಗಳ ಮೇಲೆ ದಾಳಿಗಳಾದವು. ಅವರಲ್ಲಿಂದ ಜೀವ ಉಳಿಸ್ಕೊಂಡು ಭಾರತದ ಕಡೆಗೆ ಓಡಿ ಬರಬೇಕಾಯ್ತು. ಲಾಲ್ ಕೃಷ್ಣ ಅಡ್ವಾಣಿ ಇದ್ರಲ್ಲ, ಅವರು ಕೂಡ ಹಾಗೆ ಸಿಂಧ್ನಿಂದ ಓಡಿ ಬಂದ ಹಿಂದೂ ಕುಟುಂಬಕ್ಕೆ ಸೇರಿದವರೇ. ಇನ್ನು ಈಗ ಅಂದ್ರೆ 2023 ಜನಗಣತಿ ಪ್ರಕಾರ ಅಲ್ಲಿ ಸುಮಾರು 8% ಹಿಂದೂಗಳಿದ್ದಾರೆ. ಮತೀಯ ದೌರ್ಜನ್ಯವನ್ನ ಸಹಿಸಿಕೊಂಡು ಅಲ್ಲಿ ಅತ್ಯಂತ ದುರ್ಭರ ಬದುಕುಗಳನ್ನು ಅವರು ಸಾಗಿಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿನ ಸಿಂಧಿಗಳು ಯಾವತ್ತಿಗಾದರೂ ಆ ಭೂಪ್ರದೇಶ ಭಾರತವನ್ನು ಸೇರುತ್ತಾ ಮತ್ತೆ ನಾವು ನಮ್ಮ ಪವಿತ್ರ ಸಿಂಧೂ ನದಿಯ ನೀರನ್ನ ಕುಡಿಯೋದಕ್ಕೆ ಸಾಧ್ಯವಾಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಅದನ್ನೇ ಮೊನ್ನೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿರೋದು. ಹಾಗಂತ ಭಾರತದ ರಕ್ಷಣಾ ಸಚಿವರು ಹೇಳ್ಬಿಟ್ರು ಸಿಂಧ್ ಇನ್ನೇನು ನಾಳೆನೋ ನಾಡಿದ್ದು ಭಾರತದ ಅಂಗ ಆಗಿಬಿಡುತ್ತೆ ಅಂತ ಅಲ್ಲ. ಆದ್ರೆ ಅದು ಇವತ್ತಲ್ಲ ನಾಳೆ ಖಂಡಿತ ಭಾರತದ ಭಾಗ ಆಗುತ್ತೆ. ಯಾಕೆಂದ್ರೆ ತನ್ನಲ್ಲಿನ ರಾಜ್ಯಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಪಾಕಿಸ್ತಾನದ ಬಳಿ ಉಳಿದಿಲ್ಲ. ಅಲ್ಲಿನ ಪ್ರತಿಯೊಂದು ರಾಜ್ಯವೂ ಕೂಡ ಸ್ವತಂತ್ರಗೊಳ್ಳೋದರ ಕಡೆಗೆ ಹೆಜ್ಜೆ ಹಾಕ್ತಾ ಇವೆ. ಪ್ರತ್ಯೇಕ ಸಿಂಧೂ ದೇಶದ ಕೂಗನ್ನ ಅಲ್ಲಿನ ಸಿಂಧಿಗಳು ಶುರು ಮಾಡಿದ್ದಾರೆ. ಬಲೂಚಲ್ಲಿ ಲಿಬರೇಷನ್ಗಾಗಿ ಹೋರಾಟ ಶುರುವಾಗಿದೆ. ಖೈಬರ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಕೇವಲ ಮತದ ಆಧಾರದ ಮೇಲೆ ಒಂದು ದೇಶವನ್ನ ಕಟ್ಟೋದಿಕ್ಕೆ, ಅಲ್ಲಿನ ಜನರನ್ನ ಒಗ್ಗಟ್ಟಾಗಿ ಹಿಡಿದಿಟ್ಟುಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಾಂಸ್ಕೃತಿಕ ಬೇರುಗಳ ಅಗತ್ಯ ಇರುತ್ತೆ. ಅದು ಪಾಕಿಸ್ತಾನದಲ್ಲಿಲ್ಲ. ಈಗ ನೋಡಿ, ಪಾಕಿಸ್ತಾನದಲ್ಲಿ ಇರೋರೆಲ್ಲ ಮುಸ್ಲಿಮರೇ. ಅದು ಇಸ್ಲಾಮಿಕ್ ದೇಶ ಅಂತ ಘೋಷಿಸಿಕೊಂಡಾಗಿದೆ. ಮುಲ್ಲಾ ಜನರಲ್ಲು ಅಲ್ಲಿನ ಸೇನಾಪತಿ ಮಾತ್ರ ಅಲ್ಲ, ಸರ್ವೋಚ್ಚ ನಾಯಕನ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದಾನೆ. ಇಷ್ಟಾದ ಮೇಲೆ ಅಲ್ಲಿನ ಎಲ್ಲರೂ ಅಲ್ಲಾಹುವಿನ ಮಕ್ಕಳು ನಾವು ಅಂದ್ಕೊಂಡು ಶಾಂತಿ ಸಹಬಾಳ್ವೆಯಿಂದ ಬದುಕಬೇಕಲ್ವಾ. ಆದರೆ ಬಲೂಚಲ್ಲಿ ಲಿಬರೇಷನ್ ಆರ್ಮಿ ಪ್ರತ್ಯೇಕತೆಯ ಹೋರಾಟವನ್ನು ಮಾಡ್ತಾ ಇದೆ. ಯಾವ ಘಜನಿ, ಘೋರಿ, ಅಬ್ದಾಲಿ ಮುಂತಾದ ಭಾರತದ ಮೇಲೆ ದಾಳಿ ಮಾಡಿದ ಲೂಟಿಕೋರರನ್ನ ತಮ್ಮ ಮೂಲ ಪುರುಷರು, ಐತಿಹಾಸಿಕ ಪುರುಷರು ಅಂತ ಪಾಕಿಸ್ತಾನ ಭಾವಿಸ್ತಾ ಇತ್ತೋ, ಅದೇ ಘಜನಿ ಘೋರಿಗಳ ನಾಡಿನ ಅಫ್ಘಾನಿಸ್ತಾನ ಪಾಕಿಗಳನ್ನ ಬಗ್ಗು ಬಡಿತಾ ಇದೆ. ಅವರೂ ಮುಸ್ಲಿಮರೇ. ಇನ್ನು TTP ಖೈಬರ್ ಭಾಗದಲ್ಲಿ ಅಬ್ಬರಿಸ್ತಾ ಇದೆ. ಈ TTPಲಿರೋರೇನು ಕಾಫಿರಲ್ಲ, ಅವರೂ ಕೂಡ ಅದೇ ಉಮ್ಮಾಗಿ ಸೇರಿದವರು. ಇವತ್ತು ಕೂಡ ಅಂದ್ರೆ 24ನೇ ತಾರೀಕು ಬೆಳಗ್ಗೆ ಕೂಡ ಪಾಕಿಸ್ತಾನದ ಪೇಶಾವರದಲ್ಲಿ ಫ್ರಾಂಟಿಯರ್ ಕಾನ್ಸ್ಟೇಬುಲರಿ ಅಂತ ಕರೆಸಿಕೊಳ್ಳುವ ಪ್ಯಾರಾಮಿಲಿಟರಿ ಪಡೆಗಳ ಮುಖ್ಯ ಕಚೇರಿ ಮೇಲೆ ಇಬ್ಬರು ಫಿದಾಯಿನ್ನುಗಳು ನುಗ್ಗಿದ್ದಾರೆ. ಸಮಯ ಬೆಳಗ್ಗೆ 8:30ರಿಂದ 9 ನಡುವೆ ಆಗಿತ್ತು. ಪ್ಯಾರಾಮಿಲಿಟರಿ ಕೇಂದ್ರ ಕಚೇರಿಯ ಗೇಟ್ ನಂಬರ್ 1 ಬಳಿ ಬಂದ ಅಪರಿಚಿತ ಬಂದೂಕುಧಾರಿಯೊಬ್ಬ ಏಕಾಏಕಿ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ದ. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಅಲ್ಲಿನ ಗಾರ್ಡ್ಗಳಿಗೆ ಅರ್ಥ ಆಗೋ ಮೊದಲೇ ಆ ಆಗಂತುಕರು ಕಚೇರಿಯ ಆವರಣಕ್ಕೆ ನುಗ್ಗಿದ್ರು. ಅಲ್ಲಿ ನಿರಂತರವಾಗಿ ಗುಂಡಿನ ಸದ್ದು ಕೇಳಿ ಬರೋದಕ್ಕೆ ಶುರು ಆಯಿತು ಮತ್ತು ಅದರ ಬೆನ್ನಲ್ಲೇ ಒಂದರ ಹಿಂದೊಂದರಂತೆ ಸ್ಫೋಟಗಳು ಕೂಡ ಕೇಳಿ ಬಂದವು. ಗೆಳೆಯರೆ, ಇದು ಎಲ್ಲೋ ಊರ್ ಹೊರಗಿರೋ ಪ್ರದೇಶ ಅಲ್ಲ. ನಗರದ ನಟ್ಟ ನಡುವೆ ಮುಖ್ಯ ಕಚೇರಿ ಇದೆ. ಇಲ್ಲಿ ಆ ಬ್ಯಾರಿಕೇಡ್ನ ಆಚೆ
ಆಚೆ ನೀವೊಂದು ರಸ್ತೆಯನ್ನು ನೋಡ್ತಾ ಇದ್ದೀರಿ ಅಲ್ವಾ, ಅಲ್ಲೊಂದು ಫ್ಲೈಓವರ್ ಇದೆ, ಅಲ್ಲಿ ಓಡಾಡ್ತಾ ಇರೋ ವಾಹನಗಳು ಎಲ್ಲ ನಿಮಗೆ ಕಾಣಿಸ್ತಾ ಇದೆ. ಈ ಬ್ಯಾರಿಕೇಡ್ನ ಒಳಗೆ ಒಂದು ಸ್ಫೋಟ ಉಂಟಾಯಿತು. ಆದರೆ ಆ ದೃಶ್ಯಗಳನ್ನು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಭಯಾನಕ ಸ್ಫೋಟ ಅದು. ಆ ನಂತರ ಮತ್ತೆ ಗುಂಡಿನ ನಿರಂತರ ಸದ್ದು ಕೇಳಿಬಂತು, ಮತ್ತೊಂದು ಸ್ಫೋಟ ಉಂಟಾಯಿತು. ಈ ದಾಳಿಲಿ 5 ಪಾಕಿಸ್ತಾನ ಭದ್ರತಾ ಪಡೆಯ ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ ಮತ್ತು ನಾಗರಿಕರಿಗೆ ಗಾಯಗಳಾಗಿವೆ. ನಾವು 2 ಉಗ್ರರನ್ನ ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಆದರೆ ಅಲ್ಲಿಂದ ಬರ್ತಾ ಇರೋ ಸರ್ಕಾರೇತರ ಮಾಹಿತಿಗಳ ಪ್ರಕಾರ ಸಾವಿನ ಸಂಖ್ಯೆ 20 ದಾಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಪಾಕಿಸ್ತಾನದಲ್ಲಿ ಮೊದಲ ದಾಳಿನೂ ಅಲ್ಲ, ಕೊನೆಯ ದಾಳಿನೂ ಅಲ್ಲ. ಈ ವರ್ಷ ಅಂದ್ರೆ 2025 ಜನವರಿಯಿಂದ ಇಲ್ಲಿವರೆಗೆ ಬಲೂಚ್ ಹಾಗೂ ಖೈಬರ್ ಭಾಗದಲ್ಲಿ ಕಡಿಮೆ ಅಂದ್ರೂ 1 ಡಜನ್ಗೂ ಹೆಚ್ಚು ದಾಳಿಗಳು ಸೇನೆ ಮತ್ತು ಅರೆ ಸೇನಾ ಪಡೆಗಳ ಕ್ಯಾಂಪುಗಳ ಮೇಲೆ, ಕಚೇರಿಗಳ ಮೇಲೆ ನಡೆದಿವೆ. ಬಲೂಚ್ ಲಿಬರೇಷನ್ ಅಥವಾ TTP ಎರಡರಲ್ಲಿ ಒಂದು ಸಂಘಟನೆ ಇಂಥ ದಾಳಿಗಳನ್ನಲ್ಲಿ ನಡೆಸ್ತಾ ಇರುತ್ತೆ. ಈ ಬಾರಿ ಕೂಡ TTP ದಾಳಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಇನ್ನೂ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿಲ್ಲ. ಈ ಮಧ್ಯೆ ಅಲ್ಲಿನ CCTVಯ ದೃಶ್ಯಾವಳಿಗಳಲ್ಲಿ ಅಪರಿಚಿತ ಬಂದೂಕುಧಾರಿಯೊಬ್ಬ ಕಾಣಿಸ್ಕೋತಾನೆ. ಹೀಗಾಗಿ ಈ ದಾಳಿಯ ಬಗ್ಗೆ ಅನುಮಾನಗಳು ಹೆಚ್ಚಾಗ್ತಾ ಇವೆ. ಪಾಕಿಸ್ತಾನದ ಸೇನೆ ಅಲ್ಲಿನ ನಾಗರಿಕರ ಮೇಲೆ ವಿಪರೀತ ದೌರ್ಜನ್ಯ ಮಾಡುತ್ತೆ. ನಾಗರಿಕ ವಸತಿಗಳ ಮೇಲೆ ಡ್ರೋನ್ ದಾಳಿಗಳನ್ನು ಮಾಡುತ್ತೆ. ಅಲ್ಲಿನ ಸೇನಾಧಿಕಾರಿಗಳು ಮತ್ತು ಅಲ್ಲಿನ ಆಡಳಿತ ಮಾಡೋ ಪಾಪಗಳು ಸ್ಫೋಟಗಳ ರೂಪದಲ್ಲಿ ಈ ಪಾಪದ ಸೈನಿಕರನ್ನ ತಿಂತಾ ಹೋಗುತ್ತವೆ ಅಷ್ಟೇ. ಇದು ಗೆಳೆಯರೆ ರಾಜನಾಥ್ ಸಿಂಗ್ ಅವರ ಮಾತು ಹಾಗೂ ಪೆಶಾವರದ ಫಿದಾಯಿನ್ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.